ಪರಿಸ್ಥಿತಿ. ಆಲೂಗಡ್ಡೆ ಪಲ್ಯ ಹೆಂಗಿರುತ್ತೆ ವೀಕ್ಷಕರೇ, ನಾನಂತೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದನ್ನೇ ಚಪಾತಿ ಒಟ್ಟಿಗೆ ರೊಟ್ಟಿ ಒಟ್ಟಿಗೆ ಅನ್ನದೊಟ್ಟಿಗೆ ಕಲಿಸ್ಕೊಂಡ್ಬಿಡ್ತೀನಿ ಕೆಲವೊಂದು ಸಲ. ಅಷ್ಟು ಅದ್ಭುತ ಇದು. ತಡ ಮಾಡೋದು ಬೇಡ, ಯಾಕಂದರೆ ಅದರಲ್ಲಿ ವಿಶೇಷ ರುಚಿ ಇರ್ತದೆ. ಹೆಂಗಿರ್ತದೆ ನೋಡೋಣ, ಹೋಗೋಣ ಅಡುಗೆ ಮನೆಗೆ. ಬನ್ನಿ ವೀಕ್ಷಕರೇ, ಇವತ್ತು ನೀನು ವಿಶೇಷವಾದ ಆಲೂಗಡ್ಡೆ ಪಲ್ಯವನ್ನು ತೋರಿಸ್ತೀನಿ. ಅದಕ್ಕಾಗಿ ನಾನು ಅರ್ಧ kg ಬೇಬಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಮೇಲ್ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇದನ್ನು ನಾನು 1 ವಿಜಿಲ್ ಹಾಕಿಸ್ತೀನಿ. ಅದಕ್ಕಾಗಿ ಇದನ್ನು ಕುದಿಯೋಕೆ ಇಡ್ತೀನಿ. ಈಗ ಆಮೇಲೆ ಈ ಮಸಾಲೆಗಳನ್ನ ಹೇಳ್ತೀನಿ. ನಾನು ಈ ಪಲ್ಯ ಮಾಡೋದಕ್ಕೆ ನಾನು ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ. ಫಸ್ಟು ಇದು ಈರುಳ್ಳಿ ಅರ್ಧ ದಪ್ಪ ಮಾಡಿದ್ದೀನಿ, ಅರ್ಧ ಸಣ್ಣದು ಮಾಡಿದ್ದೀನಿ. ಕೊತ್ತಂಬರಿ, ಟೊಮೆಟೊ ಹಣ್ಣು, ಎಣ್ಣೆ, ಕೊಬ್ಬರಿ, ಕರಿಬೇವು, ಇದು ಜೀರಿಗೆ ಪುಡಿ, ಕಾಳು ಮೆಣಸು, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಇದು ಅರಿಶಿಣ, ಅಚ್ಚ ಖಾರದ ಪುಡಿ, ಚಕ್ಕೆ, ಲವಂಗ ಇಷ್ಟು ಬೇಕು. ಈ ಪಲ್ಯಕ್ಕೆ ವಿಶೇಷವಾಗಿ ರುಚಿ ಬರೋದಕ್ಕೆ ನಾನು ಮ್ಯಾಗಿ ಮಸಾಲ ಮ್ಯಾಜಿಕ್ ಪೌಡ್ರನ್ನ ಉಪಯೋಗಿಸ್ತೀನಿ ಯಾವಾಗಲೂ. ಇದು ವಿಶೇಷ ರುಚಿ ಕೊಡುತ್ತೆ. ಅದು ಹೇಗೆ ಉಪಯೋಗಿಸ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಈಗ ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದು 1 ವಿಜಿಲ್, ಭಾಳ ಮೆತ್ತಗೆ ಮಾಡ್ಕೋಬಾರ್ದು, 1 ವಿಜಿಲ್ ಮಾತ್ರ ಬರಬೇಕು. ಇದು 1 ವಿಜಿಲ್ ಕೂಗಿಸಿ ತೆಗಿತೀನಿ. ಈಗ ನಾನು ಈ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊತೀನಿ. ಅದಕ್ಕಾಗಿ ಕೆಲವು ಮಸಾಲೆಗಳೆಲ್ಲ ಹುರ್ಕೋಬೇಕು. ಅದಕ್ಕಾಗಿ ನಾನು ಅದನ್ನ ಫ್ರೈ ಮಾಡಿಬಿಡ್ತೀನಿ. ಈ ಮಸಾಲೆ ಹುರಿಯೋದಕ್ಕೆ ಈ ಪಾತ್ರೆ ಇಡ್ತೀನಿ. ಕಾದ್ಮೇಲೆ ಎಣ್ಣೆ ಹಾಕ್ತೀನಿ. ಈಗ ಪಾತ್ರೆ ಕಾದಿದೆ, ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದು ಮಸಾಲೆ ಹುರಿಯೋದಕ್ಕಾಗಿ ಎಣ್ಣೆ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ. ಎಣ್ಣೆ ಕಾದಿದೆ. ಲವಂಗ, ಚಕ್ಕಿ, ಮೆಣಸು, 4 ಲವಂಗ, 4 ಚಕ್ಕಿ, ಒಂದು 5-6 ಮೆಣಸು ಇದು ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ ಸ್ವಲ್ಪ. ಒಂದು ಈರುಳ್ಳಿ ಹಾಕ್ತೀನಿ ಕರಿಯೋದಕ್ಕೆ. ಆಮೇಲೆ ಒಗ್ಗರಣೆಗೆ ಬೇರೆ ಹಾಕ್ತೀನಿ. ಪೂರ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ಅರ್ಧ ಮಾಡಿ ಮಿಕ್ಸಿ ಮಾಡ್ಕೋಬೇಕು ಈ ಮಸಾಲ. ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ಹಾಕ್ತೀನಿ. ಅದು ಜಾಸ್ತಿ ಹಾಕಲ್ಲ, 1 ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೇ. ಈರುಳ್ಳಿ ಈ ತರ ಆಗ್ಬೇಕು. ಈ ತರ ಆದಾಗ ನಾವು ಟೊಮೆಟೊ ಹಾಕ್ತೀವಿ. ಕ್ವಾಂಟಿಟಿ ನೋಡ್ಕೊಂಡು ಹಾಕ್ರಿ ಟೊಮೆಟೊನ. ಇದು ಸ್ವಲ್ಪ ಮೆತ್ತಗಾಗಬೇಕು. ಇದು ಹಸಿ ಶುಂಠಿ, ಹಸಿ ಶುಂಠಿನ ಹಾಕ್ತೀನಿ. ಈಗ 1 ಇಂಚು, ಒಂದು 4-5 ಬೆಳ್ಳುಳ್ಳಿ ಹಾಕ್ತೀನಿ. ಈಗ 1 ವಿಜಿಲ್ ಆಯ್ತು, ಇದು ಆಫ್ ಮಾಡ್ಬಿಡೋಣ. ಈಗ ಇದೆಲ್ಲ ಮೆತ್ತಗಾಗಿದೆ. ಇದನ್ನು ರುಬ್ಬಾಕ್ ತಕೊಂಡ್ಬಿಡ್ತೀನಿ. ಆಫ್ ಮಾಡಿ ಸ್ಟವ್ ಆಫ್ ಮಾಡ್ತೀನಿ. ಸ್ವಲ್ಪ ಬಿಸಿ ಇದೆ, ಆರ್ಲಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಈ ಮಸಾಲಾನ ಜಾರಿಗೆ ಹಾಕ್ಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇದು ಜೀರಿಗೆ ಪುಡಿ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಹಾಕ್ತೀನಿ. ಇದು 1 ಚಮಚ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಮಿಕ್ಸಿ ಮಾಡ್ಕೋಬೇಕಿದ್ರು. ತೀರಾ ನೈಸ್ ಇರಬಾರ್ದು, ಸ್ವಲ್ಪ ಉರುಟಿರಬೇಕು. ಆಲೂಗಡ್ಡೆ ಕುದಿದೆ ನೋಡ್ಬಿಡೋಣ. ಆಲೂಗಡ್ಡೆ ಬೆಂದವೆ ನೋಡೋಣ. ಇಷ್ಟೇ ಇರಬೇಕಿದು, ಜಾಸ್ತಿ ಕುದಿಬಾರ್ದು. ಇವೆಲ್ಲ ತಗೊಂಡ್ಬಿಡೋಣ. ಈಗ ಇದು ರುಬ್ಕೊಂಡಿದ್ದು ಮಸಾಲ ಹಾಗೆ ಬೇಬಿ ಆಲೂಗಡ್ಡೆನೂ ಬೆಂದಿದೆ. ಈಗ ಎಣ್ಣೆ ಹಾಕಿ ಇದಕ್ಕೂ ಒಗ್ಗರಣೆ ಕೊಡ್ತೀನಿ ನಾನು. ಗ್ಯಾಸ್ ಆನ್ ಮಾಡೋಣ. ಬಾಣಲೆ ಕಾದ್ಮೇಲೆ ಎಣ್ಣೆ ಹಾಕಿ. ಈಗ ಬಾಣಲೆ ಕಾದಿದೆ, ಎಣ್ಣೆ ಹಾಕ್ತೀನಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ತೀನಿ ನಾನು, ಜಾಸ್ತಿ ಹಾಕಲ್ಲ. ಈಗ ಎಣ್ಣೆ ಕಾದಿದೆ,
ಈರುಳ್ಳಿ ಹಾಕ್ತೀನಿ ನಾನು. ಇದು ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀನಿ. ಒಂದು ಈರುಳ್ಳಿ ಮಸಾಲೆಗೆ ಹಾಕ್ತಾ ಇದ್ದೀನಿ. ಐದಾರು ಕರಿಬೇವು ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ರುಬ್ಬಕ್ಕೂ ಹಾಕಿದ್ದೀನಿ, ಒಗ್ಗರಣೆಗೂ ಸ್ವಲ್ಪ ಹಾಕ್ತೀನಿ. 4 ಈಗ 1-2 ಲವಂಗ, ಒಂಚೂರು ಚಕ್ಕೆ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ. 1 ಸ್ಪೂನು ಖಾರ ಪುಡಿ ಹಾಕ್ತೀನಿ. ಈ ಎಣ್ಣೆಗೆ ಯಾಕೆ ಹಾಕ್ಬೇಕಂದ್ರೆ ಇದು ಒಳ್ಳೆ ಕಲರ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಎಷ್ಟು ಹಾಕಿದ್ವಿ ನಾವು? ಈಗ 1.5 ಚಮಚ ಹಾಕಿದ್ದೀನಿ. ಅರಿಶಿಣ ಪುಡಿ ಆಗ್ಲೇ ಹಾಕಿದ್ದೀನಿ. ಈಗ ಈ ಮಸಾಲೆ ಹಾಕ್ಬಿಡೋದು. ಇದು ಮಸಾಲೆ ಹುರಿಬೇಕಾದ್ರೆ ಸ್ವಲ್ಪ ಸಿಮ್ ಮಾಡ್ಕೋಬೇಕು, ಜಾಸ್ತಿ ಉರಿ ಇಟ್ಕೋಬಾರ್ದು. ಯಾಕಂದ್ರೆ ಇದಾಗ್ಲೇ ಹುರಿದಿದೆ ಅಲ್ಲ, ಅದಕ್ಕಾಗಿ ಸುಮ್ಮನೆ ಈಗ ಈ ನೀರು ಹಾಕ್ಬೇಕು. ಈಗ ಮಸಾಲೆ ಇದು ಹುರಿದಿದೆಲ್ಲ ಆಗ್ಲೇ, ಅದಕ್ಕೆ ಸ್ವಲ್ಪ ಫ್ರೈ ಮಾಡಿದ್ದೀನಿ ಅಷ್ಟೇ. ಈಗ ಇವನ್ನ ಹಾಕ್ಬಿಡ್ಬೇಕು, ಆಲೂಗಡ್ಡೆನ ಈಗ ಹಾಕ್ಬಿಡ್ಬೇಕು. ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪು ಹಾಕ್ಬೇಕು. ಈಗ ಇಷ್ಟು 1 ಚಮಚದಷ್ಟು ಉಪ್ಪು ಹಾಕ್ತೀನಿ ನಾನು. ಉಪ್ಪು ನೋಡ್ಕೊಂಡು ಹಾಕ್ಕೊಡ್ರಿ. ಈಗ ಆಲೂ ಮಸಾಲ ಕುದೀತಾ ಇದೆ. ಇದು 10 ನಿಮಿಷ ಕುದೀಲಿ. ಇದು ನೀರೆಲ್ಲ ಇಂಬರ್ಕೊಂಡ್ಬಿಡುತ್ತೆ. ಇದು ಗಟ್ಟಿ ಆಗತ್ತೆ. ಇದು ಮೆತ್ತಗಾಗೋದ್ರಿಗೆ ಈ ರಸ ಎಲ್ಲ ಗಟ್ಟಿ ಆಗತ್ತೆ. ಈಗ ಆಲೂ ಪಲ್ಯ ಕುದೀತಾ ಇದೆ. ನಿಮಗೆ ನಾನು ಹೇಳಿದ್ದೆ ವಿಶೇಷವಾದ ರುಚಿ ಬರುತ್ತೆ ಅಂತ. ಈಗ ಅದ್ಭುತವಾದ ಪೌಡರ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ, ಮ್ಯಾಗಿ ಮಸಾಲ ಮ್ಯಾಜಿಕ್ ಈ ಪೌಡರ್ ಹಾಕ್ತೀನಿ. ಇದು 10 ತರದ ಸ್ಪೈಸಸ್ ಇಂದ ಮಾಡಿದ್ದಾರೆ. ಇದನ್ನ ನಾನು ಡೈಲಿ ಮನೆಯಲ್ಲಿ ಉಪಯೋಗಿಸ್ತೀನಿ. ಹಾಕಿದ ತಕ್ಷಣ ಇಳಿಸ್ಬಾರ್ದು. ಇದು 1-2 ನಿಮಿಷ ಲಿಡ್ ಹಾಕಿ ಮುಚ್ಚಬೇಕು. ಲಿಡ್ ಹಾಕಿ ಮುಚ್ಚಿಬಿಡೋಣ. ಈಗ 2 ನಿಮಿಷ ಆಗಿದೆ. ನಾನು ಲಿಡ್ ತೆಗಿತೀನಿ. ಏನ್ ಘಮ ಘಮ ಅಂತ ಇದೆ ನಮ್ಮ ಆಲೂಗಡ್ಡೆ ಪಲ್ಯ. ಮ್ಯಾಗಿ ಮಸಾಲ ಮ್ಯಾಜಿಕ್ ಪೌಡರ್ ಅನ್ನು ಉಪಯೋಗಿಸಿದಿನಲ್ಲ, ಇದನ್ನು 10 ತರ ಮಸಾಲೆಯಿಂದ ಮಾಡಿರ್ತಾರೆ. ಇದಕ್ಕೆ ಗ್ರೇವಿಗಳಿಗೆ, ಕರಿಗಳಿಗೆ, ಪಲ್ಯಗಳಿಗೆಲ್ಲ ನಾನು ಉಪಯೋಗಿಸ್ತೀನಿ. ಇದು ಕೆಳಗೆ ತೆಗಿಯೋಕ್ಕಿಂತ ಮುಂಚೆ ಸ್ವಲ್ಪ ಗಾರ್ನಿಷ್ ಮಾಡ್ತೀನಿ ಕೊತ್ತಂಬರಿಯಿಂದ. ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ.